ಹಲೋ ನಮಸ್ತೆ ಎಲ್ಲರಿಗೂ. SSC ವಾರ್ಷಿಕ ಪರೀಕ್ಷೆ 2 ಅಂದರೆ ನಾಳೆ ನಿಮಗೆ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂಥ 23/5/2026 ಪರೀಕ್ಷೆ 2 ಇರುತ್ತೆ. ಈಗಾಗಲೇ ವಿದ್ಯಾರ್ಥಿಗಳಿಗೆ ಕನ್ನಡ ವಿಷಯದಲ್ಲಿ ಅಂದರೆ ಕನ್ನಡ ಮೀಡಿಯಮಲ್ಲಿ ವಿಡಿಯೋನ ಮಾಡಲಾಗಿದ್ದು, ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ. ಆದ್ದರಿಂದ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂಥ ಇಂಗ್ಲೀಷ್ ಮೀಡಿಯಮಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿರುವಂಥ ಬಹುಮುಖ್ಯ ಪ್ರಶ್ನೆನ ಇಂಪಾರ್ಟೆಂಟ್ ಕ್ವಶನ್ಸ್ನ ನೀಡಲಾಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಕೇವಲ 59 ರೂಪಾಯಿಯಲ್ಲಿ 59 ರೂಪಾಯಿಯಲ್ಲಿ ಜಾಯಿನ್ ಬಟನ್ನ ಮಾಡ್ಕೋಬೋದು, ಮೆಂಬರ್ಶಿಪ್ಪನ್ನು ಪಡ್ಕೊಳ್ಬೋದು. ಇದು ರಿಕ್ವೆಸ್ಟ್ ಆಗಿರುತ್ತೆ. ಆದಷ್ಟು ವಿದ್ಯಾರ್ಥಿಗಳು 59 ರೂಪಾಯಿ ಪೇ ಮಾಡೋದ್ರ ಮೂಲಕ ಹೆಚ್ಚಿನ ಸ್ಕೂಲ್ ಇನ್ಫಾರ್ಮೇಷನ್ಸ್ ಅಂದರೆ ಈಗ SSLC ಮುಗಿದು ಕೂಡಲೇ PUC ಬರ್ತೀರಿ, PUC ಕೂಡ ಕ್ಲಾಸನ್ನು ನಮ್ಮ ಒಂದು ಚಾನಲ್ ಮೂಲಕ ನೀಡಲಾಗುತ್ತೆ. ಫಸ್ಟ್ PUC ಎಂದು ಹಿಡ್ಕೊಂಡು ಸೆಕೆಂಡ್ PUC ನಿಮಗೆ ಇನ್ಫಾರ್ಮೇಟಿವ್ನ ಮಾಹಿತಿನ ಕೊಡಲಾಗುತ್ತೆ, ಸ್ಕೂಲ್ ಸಂಬಂಧಪಟ್ಟಂಥ ಅಪ್ಡೇಟ್ ಮಾಹಿತಿನ ಕೊಡಲಾಗುತ್ತೆ. ಆದ್ದರಿಂದ ಕೇವಲ 59 ರೂಪಾಯಿಯಲ್ಲಿ ಅಂತ ಮೆಂಬರ್ಶಿಪ್ಪನ್ನು ಜಾಯಿನ್ ಬಟನ್ನ ಪಡ್ಕೊಳ್ಬೋದು. ಸೊ ಬಂದು ಈಗಾಗಲೇ ಕನ್ನಡ ವಿಷಯದಲ್ಲಿ ಅಂದರೆ ಕನ್ನಡ ಮೀಡಿಯಮಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ. ಇನ್ನು ಸೋಷಿಯಲ್ ಸಂಬಂಧಪಟ್ಟಂಥ ಇಂಗ್ಲೀಷ್ ಮೀಡಿಯಮಲ್ಲಿ ಈಗ ತಿಳಿದುಕೊಳ್ಳೋಣ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಬರ್ತವೆ ಅಂತಂದು. ಸೊ ಬನ್ನಿ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂದರೆ MCQ ಅಂತ ಕರಿತೀವಲ್ಲ, ಮಲ್ಟಿಪಲ್ ಚಾಯ್ಸಿಂಗ್ ಕ್ವಶನ್ಸನ್ನು ತಿಳ್ಕೊಳ್ಳೋಣ. ಅಲ್ಲಿ 8 ಪ್ರಶ್ನೆನ ಕೊಟ್ಟಿರ್ತಾರೆ, 8 ಅಂಕವನ್ನು ಸುಲಭವಾಗಿ ಪಡ್ಕೊಳ್ಬೋದು. ಸೊ ಒಂದನೇ ಪ್ರಶ್ನೆ ಅಂದರೆ ಕ್ವಶನ್ ನಂಬರ್ 1, ಪಂಜಾಬ್ ವಾಸ್ ಮೆರ್ಜ್ಡ್ ಇನ್ ಟು ದ ಬ್ರಿಟಿಷ್ ಎಂಪೈರ್ ವೈ ಅಂತ ಕರಿತೀವಿ. ಸೊ ಅಲ್ಲಿ ಪಂಜಾಬ್ ಅವನ ದೇಶವನ್ನು ಬ್ರಿಟಿಷ್ ಅವರು ಯಾವ ರೀತಿ ಆಳ್ವಿಕೆ ಮಾಡ್ತಾರೆ ಅಂದರೆ, ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಆದರೂ ಆಪ್ಷನ್ಸ್ ಬಿ ವೆಲ್ಲೆಸ್ಲಿ ಎಂಬ ವ್ಯಕ್ತಿನೂ ಅದು ಪಂಜಾಬಿ ಮತ್ತು ಬ್ರಿಟಿಷ್ ಆಡಳಿತಗಾರನ ಆಗಿರ್ತಾನೆ. ಓಕೆ, ಇನ್ನು ಎರಡನೇ ಪ್ರಶ್ನೆ ನೋಡಿ, ತೀನ್ ಮೂರ್ತಿ ಭವನ ಅಂತ ಕರಿತೀವಿ. ತೀನ್ ಮೂರ್ತಿ ಭವನ ಅನ್ನೋದು ಎಲ್ಲಿರುತ್ತೆ ಅನ್ನೋದಕ್ಕೆ ನಾವು ಗೊತ್ತಾಗೆ ಆಪ್ಷನ್ಸ್ ಏನಾಗಿರುತ್ತೆ, ಅಲ್ಲಿ ಡಿ ಅಲ್ಲಿ ನವದೆಹಲಿ ಆಗಿರುತ್ತೆ. ಓಕೆ ಓಕೆ ನೋಡಿ, ಆಪ್ಷನ್ಸ್ ಅಲ್ಲಿ ರೆಡ್ಡಿ ನವದೆಹಲಿ ಆಗಿರುತ್ತೆ. ಇನ್ನು ಮೂರನೇ ಪ್ರಶ್ನೆ, ದ ಟೈಪ್ ಆಫ್ ಸಾಯಿಲ್ ಅಂದರೆ ಸಾಯಿಲ್ ಅಂದ್ರೆ ಏನು, ಮಣ್ಣು. ದ್ಯಾಟ್ ಅಕ್ಯುಪೈಸ್ ಅಂದರೆ ಮಣ್ಣನ್ನು ಇದು ಮಾಡುವುದು, ಅಕ್ಯುಪೈ ಅಂದ್ರೆ ಹೊಂದಿಕೊಳ್ಳೋದು. ದ ಲಾರ್ಜೆಸ್ಟ್ ಏರಿಯಾ ಅಂದರೆ ಅತ್ಯಂತ ಉದ್ದವಾದ ಪ್ರದೇಶಗಳಲ್ಲಿ ಪೆನ್ಸೋಲಾರ್ ಪ್ಲಾಲ್ಯೂಟೋ ಅನ್ನೋದಕ್ಕೆ ರೈಟ್ ಆನ್ಸರ್ ಏನಿರುತ್ತೆ, ರೆಡ್ ಸಾಯಿಲ್ ಅಂದರೆ ಕಪ್ಪು ಮಣ್ಣು ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ನಾಲ್ಕನೇ ಪ್ರಶ್ನೆ ನೋಡಿದ್ರೆ, ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ಸ್ ಇನ್ ಇಂಡಿಯಾ. ಇದು ವೆರಿ ಇಂಪಾರ್ಟೆಂಟ್ ಇರುತ್ತೆ ನೋಡಿ, ಯಾವುದು ಮಾರ್ಕ್ ಮಾಡ್ತೇವೆ ನೋಡಿ, ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ಸ್ ಅಂದರೆ ಕ್ರಾಂತಿ. ಸೊ ಕ್ರಾಂತಿ ಉಂಟಾಗುತ್ತೆ, ಹಸಿರು ಕ್ರಾಂತಿ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಸರಿಯಾದ ಉತ್ತರ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯ ಪಿತಾಮಹರಾಗಿರ್ತಾರೆ ಭಾರತದ ಒಂದು ಸಂಬಂಧಪಟ್ಟಂತ ನೋಡ್ಕೋಬೇಕಾಗುತ್ತೆ. ಇನ್ನು ಐದನೇ ಪ್ರಶ್ನೆ ನೋಡೋಣ, ದ ಹೈಯೆಸ್ಟ್ ಪೀಕ್ ಅಂದರೆ ಅತ್ಯಂತ ಉನ್ನತ ಶಿಖರ ಅಂತ ಕರಿತೀವಿ ಕನ್ನಡದಲ್ಲಿ. ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಉನ್ನತ ಶಿಖರ ಯಾವುದಪ್ಪ ಅಂದರೆ ಅಲ್ಲಿ ಅನುಮುಡಿ ಅಂತ ಒಂದು ಆಪ್ಷನ್ಸ್ ಇದೆ, ಬಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇನ್ನು ಚಿಲ್ಡ್ರನ್ ಹೆಲ್ಪ್ಲೈನ್ ನಂಬರ್ ವೆರಿ ಇಂಪಾರ್ಟೆಂಟ್ ನೋಡಿ, 1098 ಅದು ಅಂದರೆ ಮಕ್ಕಳ ಸಹಾಯವಾಣಿ ಕೇಂದ್ರ ಅಂತ ನಾವು ಕರಿತೀವಿ. ಸೊ ನೋಡ್ಕೊಳ್ಳಿ, ನಂಬರ್ ಇದೆ. ಏಳನೇ ಪ್ರಶ್ನೆ, ದ ಡಿಕ್ಲರೇಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಂದರೆ ಮಾನವನ ಹಕ್ಕುಗಳ ನಿರ್ಧಾರವನ್ನು ಯಾರು ಮಾಡ್ತಾರೆ ಅಂದರೆ UNO ಅವರು ಮಾಡ್ತಾರೆ. ಆಫ್ ದ ಇಯರ್, ಯಾವ ಒಂದು ಇಯರಲ್ಲಿ ಮಾನವನ ಹಕ್ಕುಗಳನ್ನು ಇದು ಮಾಡ್ತಾರೆ ಅಂದರೆ 1948 ಪ್ರಕಾರವಾಗಿ ಮಾನವನ ಹಕ್ಕುಗಳನ್ನ ತರ್ತಾರೆ. ಇನ್ನು ಎವ್ರಿ ಇಯರ್ ವರ್ಲ್ಡ್ ಕನ್ಸ್ಯೂಮರ್ ಡೇ ಅಂದರೆ ಪ್ರತಿಯೊಂದು ವರ್ಷದಲ್ಲಿ ವಿಶ್ವ ಗ್ರಾಹಕರ ಹಕ್ಕುಗಳನ್ನು ನಾವು ಸೆಲೆಬ್ರೇಟೆಡ್ ಆನ್ ಅಂತ ಅಂದರೆ ಯಾವ ಒಂದು ವಿಶ್ವದಲ್ಲಿ ಮಾಡ್ತೀವಿ ಅಂದರೆ ಮಾರ್ಚ್ 15 ಒಂದು ಪ್ರತಿ ತಿಂಗಳಿಗೊಮ್ಮೆ ಅಂದರೆ ಪ್ರತಿ ವರ್ಷಕ್ಕೊಮ್ಮೆ ನಾವು ಮಾಡ್ತೀವಿ ಮಾನವರ ಗ್ರಾಹಕರ ಹಕ್ಕುಗಳನ್ನು ಮಾಡಲಾಗುತ್ತೆ ದಿನಾಚರಣೆಯನ್ನು. ಇನ್ನು ರೋಮನ್ ನಂಬರ್ 2ರಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ದ ಸೆಂಟೆನ್ಸೀಸ್ ಅಂದರೆ 1 ಅಂಕದ ಪ್ರಶ್ನೆಗಳಿರ್ತವೆ, ಒಟ್ಟು 8 ಪ್ರಶ್ನೆ ಇರ್ತವೆ. ಸೊ ಇಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಇರುತ್ತೆ ಅಂತ ನೋಡೋ ಬನ್ನಿ. ಸೊ 9ನೇ ಪ್ರಶ್ನೆ, ವೈ ಡಿಡ್ ದ ವೆಲೆಸ್ಲಿ ರಿಸೈನ್ ಫ್ರಮ್ ದ ಫಸ್ಟ್ ರಿಟರ್ನ್ ಟು ದ ಇಂಗ್ಲೆಂಡ್ ಅಂತಿದೆ. ಈ ಪ್ರಶ್ನೆನ ಓದ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ, ವಾಟ್ ಇಸ್ ದ ಇಮಿಡಿಯೇಟ್ ಕಾಸಸ್ ದ ಫಸ್ಟ್ ವರ್ಲ್ಡ್ ವಾರ್. ಫಸ್ಟ್ ವರ್ಲ್ಡ್ ವಾರ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಅಸೈನ್ಮೆನ್ಷನ್ಸ್ ಆಸ್ ಅಲ್ಲಿ ಆಸ್ಟ್ರೇಲಿಯನ್ ಪ್ರಿನ್ಸ್ ಆರ್ಚ್ ಡ್ಯೂಕ್ ಫ್ರಾನ್ಸಿಸ್ಕೋ ಪ್ರೈನ್ ಅಂದರೆ ಆತನ ಫ್ರಾನ್ಸಿಸ್ಕೋ ಅಲ್ಮೇಡಿನ ಹತ್ಯೆ ಆಗೋದ್ರಿಂದ ಫಸ್ಟ್ ವರ್ಲ್ಡ್ ವಾರ್ ಅಂತ್ಯ ಆಗುತ್ತೆ ಎಂಬುದನ್ನು ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ. ಓಕೆ, ಇನ್ನು 11ನೇ ಪ್ರಶ್ನೆ, ವಿಚ್ ಆರ್ಗನ್ ಈಸ್ ನೌನ್ ಆಸ್ ದ ಕ್ಯಾಬಿನೆಟ್ ಆಫ್ UNO ಕ್ಯಾಬಿನೆಟ್ ಆಯೋಗ ಅಂತ ಕರಿತೀವಿ. ದ ಸೆಕ್ಯೂರಿಟಿ ಆಫ್ ಕೌನ್ಸಿಲ್ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು 12ನೇ ಪ್ರಶ್ನೆ ಅನ್ನೋದು ಏನಿರುತ್ತೆ ಅಂದರೆ, ವಾಟ್ ಈಸ್ ದ ಮೆಂಟ್ ಬೈ ದ ಸೋಷಿಯಲ್ ಸರ್ಟಿಫಿಕೇಷನ್ಸ್ ಅಂತಿದೆ. ಇದಕ್ಕೆ ಉತ್ತರವನ್ನು ನೋಡ್ಕೋಬೇಕಲ್ಲ ವಿದ್ಯಾರ್ಥಿಗಳು. 13ನೇ ಪ್ರಶ್ನೆ, ವೈ ವಾಸ್ ಚಿಲ್ಡ್ ಲೇಬರ್ ಪ್ರೊಫೆಷನ್ಸ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್ 1986 1986 ಆ್ಯಕ್ಟನ್ನು ಮಾಡಿರ್ತಾರೆ. ಅದು ಪ್ರೊಬಿಟೇಷನ್ಸ್ ಕರಿತೀವಿ. ಓಕೆನಾ. ಸೊ ಅಲ್ಲಿ ಉತ್ತರವನ್ನು ದ ಪ್ರಾಫಿಟ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಇನ್ ದ ಚಿಲ್ಡ್ ಲೇಬರ್ಸ್. ಓಕೆ. ಇನ್ನು 14ನೇ ಪ್ರಶ್ನೆ, ವೆಲ್ ಇರಾಗ್ನೇಷನ್ಸ್ ಐ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಇರಾಗ್ನೇಷನ್ಸ್ ವೈ ಅಂತಿದೆ. ಸೊ ಉತ್ತರವನ್ನು ಇಲ್ಲಿ ಕೊಟ್ಟಿರ್ತಾರೆ, ಓದ್ಕೋಬೇಕಾಗತ್ತೆ. ಇನ್ನು 15ನೇ ಪ್ರಶ್ನೆ, ವಾಟ್ ಈಸ್ ದ
ಫಿಸಿಕಲ್ ಫಾಲ್ಸಿ ಅಂದ್ರೇನು ಅದ ಅಲ್ಲಿ ಟೆಲಿಶಾಪಿಂಗ್ ಹ್ಯಾಸ್ ಬಿಕೇಮ್ ಮೋರ್ ದ ಪಾಪ್ಯುಲರ್ ನೌ ಡೇಸ್ ವೈ ಅಂತ ಕರಿತೀವಿ, ಅದನ್ನು ನೋಡ್ಕೋಬೇಕಾಗುತ್ತೆ. ಇನ್ನು ರೋಮನ್ 3ರಲ್ಲಿರುವಂಥ ಪ್ರಶ್ನೆ ನೋಡ್ಕೋ, ಅಲ್ಲಿ 2-3 ಅಂತ ಅಂದರೆ 2 ವಾಕ್ಯದಲ್ಲಿ ಉತ್ತರಿಸೋ ಪ್ರಶ್ನೆಗೆ 16 ಅಂಕವನ್ನು ಪಡ್ಕೋಬಹುದು. ಸೊ ಹೌ ಡಸ್ ದ ಗೌರ್ಮೆಂಟ್ ಟ್ರೈಂಗ್ ದ ಇನ್ಕ್ರೀಸ್ ಇನ್ ದ ಲಿಟ್ರೇಸಿ ಇನ್ ಇಂಡಿಯಾ, ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಿಟ್ಟರೆ ಹೌ ಡಸ್ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ UNO ಫಾರ್ಮ್ಡ್ ಅಂತ ಇಂಪಾರ್ಟೆಂಟ್ ಇರ್ತವೆ, ಅವುಗಳನ್ನ ಉತ್ತರ ಇಲ್ಲೇ ಕೊಟ್ಟಿರ್ತಾರೆ ನೋಡಿ. ಸರ್ವ ಶಿಕ್ಷಣ ಅಭಿಯಾನ, ನ್ಯಾಷನಲ್ ಲಿಟ್ರೇಸಿ ಮಿಷನ್, ಅಲ್ಲಿ ಸಾಕ್ಷರತ ಭಾರತ, ಫೌಂಡಮೆಂಟಲ್ ರೈಟ್ ಆಫ್ ಎಜುಕೇಷನ್ಸ್, ಅಲ್ಲಿ 15 ಮೆಂಬರ್ಸ್, 5 ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ಸ್, 10 ನಾನ್ ಪರ್ಮನೆಂಟ್ ಮೆಂಬರ್ಸ್ elected for the term of 2 years of the General Assembly. ಅಲ್ಲಿ represent various of the geographical religions and each member of country has one of a vote and permanent members support is a essential for the every important decision. ಇನ್ನು 18 ಪ್ರಶ್ನೆ ಓದ್ಕೊಳ್ಳಿ. ಹೌ ಡ ಫೇಲ್ಡ್ ವರ್ಕ್ ಡಿಫರೆಂಟ್ ಫ್ರಮ್ ದ ಅನ್ಫೇಲ್ಡ್ ವರ್ಕ್ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಹೌ ಕ್ಯಾನ್ ಬಿ ರೇಟ್ಸ್ ಕಂಟ್ರೋಲ್ಡ್ ಅಂತದೆ ಪ್ರಶ್ನೆ ಓದ್ಕೊಳ್ಳಿ. ಸೊ ಇನ್ನು 19ನೇ ಪ್ರಶ್ನೆ, ಹೌ ವಾಸ್ ದ ಅಲ್ಲಿ ಜನಗತ ಮ್ಯಾರಿಡ್ ದ ಇಂಡಿಯನ್ ಯೂನಿಯನ್ ಅಂತಿದೆ, ಜುನಾಗಢ್. ಓಕೆ, ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಜುನಾಗಢ್ ಅನ್ನೋದು ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇರುತ್ತೆ, ಅದನ್ನು ಓದ್ಕೋಬೇಕು, ಇಲ್ಲ ಆನ್ಸರ್ ಇದೆ. ಸೊ ಜುನಾಗಢ ದೇಶ ಸಂಬಂಧಪಟ್ಟಂಥ ಭಾರತದಲ್ಲಿ ಅವ್ರ ರೀತಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ, 20ನೇ ಪ್ರಶ್ನೆ. ಓಕೆ, 20ನೇ ಪ್ರಶ್ನೆ ನೋಡಿದ್ರೆ, ಸೊ ಇಂಡಿಯನ್ ಮಿಲಿಟರಿ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ, ಅಷ್ಟು ಓದ್ಕೊಳ್ಳಿಲ್ಲ ವಿದ್ಯಾರ್ಥಿಗಳು. ಸೊ ನಾನು 21ನೇ ಪ್ರಶ್ನೆ ಪಡಿರುತ್ತೆ. ಇನ್ನು 22ನೇ ಪ್ರಶ್ನೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ. ಸೊ ಇನ್ನು 24ನೇ ಪ್ರಶ್ನೆ, ಹೌ ಡಸ್ ದ ಪೋಸ್ಟ್ ಆಫೀಸ್ ಹೆಲ್ಪ್ ದ ಸೇವ್ ದ ಮನಿ, ಅದು ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಅದು 24ನೇ ಪ್ರಶ್ನೆ, ಪೋಸ್ಟ್ ಆಫೀಸ್ ಹೆಲ್ಪ್ ದ ಸೇವ್ ದ ಮನಿ. ಓಕೆ, ಅದು ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಇನ್ನು ರೋಮ ನಂಬರ್ 4ರಲ್ಲಿ ಕೊಟ್ಟಿರುವಂಥ 25ನೇ ಪ್ರಶ್ನೆ, ಹೌ ಡು ದ ಬ್ಯಾಂಕ್ ಸರ್ವ್ ದ ಅಲ್ಲಿ ಸರ್ವಿಸ್ ಕೊಡುತ್ತೆ ಕಸ್ಟಮರ್ಗೆ, ಯಾವ ರೀತಿ ಕೊಡುತ್ತೆ ಎಂಬುದನ್ನು ನೋಡ್ಕೊಳ್ಳಿ. 3 ಅಂಕದ ಪ್ರಶ್ನೆ ಇರುತ್ತೆ, ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಇನ್ನು 26ನೇ ಪ್ರಶ್ನೆ ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಸೊ ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 27ನೇ ಪ್ರಶ್ನೆ, ದ ರೂಲ್ ಆಫ್ ಟ್ರಾನ್ಸ್ಪೋರ್ಟೇಷನ್ಸ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಸಿಗ್ನಿಫಿಕೆಂಟ್ ಹೌ ಅಂತಿದೆ, ಅದನ್ನು ನೋಡ್ಕೋಬೇಕು ವಿದ್ಯಾರ್ಥಿಗಳು. ಸೊ ಅದಕ್ಕೆ ಉತ್ತರನ ಕೊಟ್ಟಿರ್ತಾರೆ ಸರ್ಕಾರದವರು. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಪಬ್ಲಿಕ್ ಫೈನಾನ್ಸ್. ಓಕೆ, ಅದು ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಇನ್ನು 29ನೇ ಪ್ರಶ್ನೆ, ಅಲ್ಲಿ ದಿವಾನ್ ಕೆ ಶಹದರಿ ಅಲ್ಲಾಯರ್ ಅಂದ್ರೆ ಅಯ್ಯರ್ ಅಂತ ಕರಿತೀವಿ, ದಿವಾನ್ ಕೆ ಶಿಶಾದರಿ ಅಯ್ಯರ್ ಅವರು ಪ್ಲೇಡ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಡೆವಲಪ್ಮೆಂಟ್ ಮೈಸೂರು ಜಸ್ಟಿಫೈ, ಅದು ನೋಡ್ಕೊಳ್ಳಿ, ಜಸ್ಟಿಫೈ ಮಾಡುವಂಥದ್ದು ಅದು. ಇನ್ನು 30ನೇ ಪ್ರಶ್ನೆ, ಅನಿ ಬೆಸೆಂಟ್ ಅವರು ಮಾಡಿರುವಂಥ ಅಲ್ಲಿ ವಿಟಾಲಿಟಿ ಆಸ್ ಆಕ್ಟಿವಿಟೀಸ್ ಆಫ್ ದ ಅಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನು ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ. ಸೊ ಓದ್ಕೋಬೇಕು. ಇನ್ನು 31ನೇ ಪ್ರಶ್ನೆ, ಇಂಡಿಯಾ ವಾಸ್ ದ ಬೆಟರ್ ರಿಲೇಷನ್ಶಿಪ್ ವಿತ್ ರಷ್ಯಾ, ವೆರಿ ಇಂಪಾರ್ಟೆಂಟ್ ಇರುತ್ತೆ ನೋಡಿ. 31ನೇ ಪ್ರಶ್ನೆ, ಬಿಗ್ಯಾನ್ ಎಕ್ಸ್ಪ್ಲೈನ್. ಓಕೆ, 32ನೇ ಪ್ರಶ್ನೆ, ವೈ ವಾಸ್ ದ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಇನ್ ಇಂಡಿಯಾ, ಅದನ್ನು ನೋಡ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳು. ಇನ್ನು 33ನೇ ಪ್ರಶ್ನೆ, ಹೌ ಆರ್ ದ ಎವ್ರಿಗ್ರೇನ್ ಫಾರೆಸ್ಟ್ ಡಿಫರೆಂಟ್ ಫಾರ್ ದ ಡೆಸ್ಟರಾಯ್ಟ್ ಫಾರೆಸ್ಟ್ಸ್, ಅದು ಸಂಬಂಧಪಟ್ಟಂಥ ಪ್ರಶ್ನೆನ ಓದ್ಕೋಬೇಕಾಗತ್ತೆ. ಇನ್ನು ರೋಮನ್ ನಂಬರ್ 5ರಲ್ಲಿ ಕೊಟ್ಟಿರುವಂಥ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಇಲ್ಲಿ ಎಕ್ಸ್ಪ್ಲೇನ್ ದ ಜಲಿಯನ್ವಾಲಾ ಅಲ್ಲಿ ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ. ಎಕ್ಸ್ಪ್ಲೇನ್ ದ ಇಂಪ್ಯಾಕ್ಟ್ ದ ಬ್ರಿಟಿಷ್ ಎಜುಕೇಷನ್ಸ್, ವೆರಿ ಇಂಪಾರ್ಟೆಂಟ್ ನೋಡಿ. ಯಾವ ಪ್ರಶ್ನೆಪ್ಪ ಅಂದರೆ ಎಕ್ಸ್ಪ್ಲೇನ್ ದ ಇಂಪ್ಯಾಕ್ಟ್ ಬ್ರಿಟಿಷ್ ಎಜುಕೇಷನ್ಸ್ ಇಂಡಿಯಾ. ಓಕೆ, ಇನ್ನು ಇಲ್ಲಿ ಎಷ್ಟು ಪ್ರಶ್ನೆ ಇದೆ ಅಂದರೆ, ಸೊ ಓಕೆ, ನೆಕ್ಸ್ಟ್ ಪ್ರಶ್ನೆಯಲ್ಲಿ ದ ಫಸ್ಟ್ ವರ್ಲ್ಡ್ ವಾರ್, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ವರ್ಲ್ಡ್ ವಾರ್ ಇಂಡಿಯನ್ ಇಂಡಿಪೆಂಡೆನ್ಸ್ ಫೇಲ್ಡ್ ವೇ, ಯಾಕಾಯಿತು ಫಸ್ಟ್ ವರ್ಲ್ಡ್ ವಾರ್ ಯಾಕೆ ಫೇಲ್ ಆಯಿತು ಸಂಬಂಧಪಟ್ಟಂಥ ಪ್ರಶ್ನೆನ ಓದ್ಕೋಬೇಕಾಗತ್ತೆ. ಇನ್ನು 36ರ ಪ್ರಶ್ನೆ, ಸ್ಟೇಟಸ್ ಆಫ್ ದ ವುಮೆನ್ ಇಂಡಿಯನ್ ಇಂಪ್ರೂವಿಂಗ್ ನೌ ಡೇಸ್, ಮಹಿಳೆಯರ ಸ್ಥಾನಮಾನ ಒಂದು ಸರ್ಕಾರ ಉತ್ತಮಪಡಿಸಲು ಕೈಗೊಂಡಿರುವಂಥ ಕ್ರಮಗಳು ಇಂಗ್ಲೀಷ್ನಲ್ಲಿ ಇದೆ ನೋಡಿ. ಸ್ಟಾರ್ಟೆಡ್ ವುಮೆನ್ ಫಾರ್ ಚಿಲ್ಡ್ರನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ವುಮೆನ್ಸ್ ಎಜುಕೇಷನ್ಸ್, ಪ್ರಾಫಿಟೇಷನ್ಸ್ ಇನ್ ದ ಚೈಲ್ಡ್ ಮ್ಯಾರೇಜ್ ಅಂಡ್ ಡೌರಿ ಇನ್ ದ ಪ್ರಾಫಿಟೇಷನ್ಸ್ ಆ್ಯಕ್ಟ್, ಸ್ತ್ರೀ ಶಕ್ತಿ ಪ್ರೋಗ್ರಾಮ್. ಓಕೆ, ಲೋನ್ ಆ್ಯಂಡ್ ಸಬ್ಸಿಡಿ, ಮಹಿಳಾ ಮಂಡಾಲಸ್, ಯುವತಿ ಮಂಡಾಲ್ಸ್, ಸ್ತ್ರೀ ಶಕ್ತಿ ಆರ್ಗನೈಸೇಷನ್ಸ್, ಸೆಲ್ಫ್ ಹೆಲ್ಪ್ ಆರ್ ಗ್ರೂಪ್ಸ್, ವುಮೆನ್ ಕೋಆಪರೇಟಿವ್ ಸೊಸೈಟೀಸ್, ವುಮೆನ್ ಕಮ್ಯುನಿಕೇಷನ್ಸ್, ರಿಸರ್ವೇಷನ್ಸ್ ಆ್ಯಂಡ್ ವುಮೆನ್ ಅಂತ ಓದ್ಕೋಬೇಕಾಗುತ್ತೆ. ಇನ್ನು 30ನೇ ಪ್ರಶ್ನೆ, ಸೈಕ್ಲೋನ್ಸ್ ಆರ್ ದ ಹೈಡ್ರಾಜಸ್ ಜಸ್ಟಿಫೈ ಅಂತ ಸೈಕ್ಲೋನ್ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ, ಸೈಕ್ಲೋನ್ಸ್. ಓಕೆ, ಡ್ರಾ ದ ಮ್ಯಾಪಿಂಗ್ ಸಂಬಂಧಪಟ್ಟಂಥ ಮ್ಯಾಪ್ ಅಂತ ಕೊಟ್ಟಿರ್ತಾರೆ. ಮ್ಯಾಪ್ ಔಟ್ಲೈನ್ ಮ್ಯಾಪ್ ಇಂಡಿಯನ್ ಮಾರ್ಕ್ ಆಫ್ ದ ಫಾಲೋವಿಂಗ್ 5 ಮಾರ್ಕರ್ಸ್ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ರಿವರ್ ನರ್ಮದಾ, ವಿಶಾಖಪಟ್ಟಣ, ಅಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಟಿ ಇದೆ,
ಇನ್ನು ಇಲ್ಲಿ 23 ಪಾಯಿಂಟ್ ರೇಖಾಂಶ ನಾರ್ತ್ ಅಲ್ಲಿ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ ಅಕ್ಷಾಂಶ. ಸೊ ಓಕೆ, ಇಲ್ಲಿ ಆನ್ಸರ್ನ ಕೊಟ್ಟಿರ್ತಾರೆ ಮ್ಯಾಪ್ ಸಂಬಂಧಪಟ್ಟಂತ. ಇಲ್ಲಿ ರಿವರ್ ಆಫ್ ನರ್ಮದಾ, ವಿಕಾಸಪಟ್ಟಣ ಇಷ್ಟು ನೋಡ್ಬೇಕು. ನಾಳೆ ಒಂದು ಎಕ್ಸಾಮ್ ಇಂಗ್ಲೀಷ್ ಮೀಡಿಯಮಲ್ಲಿ. ಸೊ ಇಂಗ್ಲೀಷ್ ಮೀಡಿಯಂ ಬಹತ್ ಮೇ ವಿದ್ಯಾರ್ಥಿಗಳು ಸೊ ನಾಳಿನ ಎಕ್ಸಾಮ್ಗೆ ಈ ರೀತಿ ಓದ್ಕೋಬೇಕಾಗತ್ತೆ. ಇಲ್ಲಿ ವಿತ್ ನ MCQ ಕೂಡ ಆನ್ಸರ್ ಮಾಡಿದ್ದೀನಿ, ಹಾಗೆ ಲಾಂಗ್ ಆನ್ಸರ್ ಕೂಡ ಕೊಟ್ಟಿದ್ದೀನಿ. ಯಾವೆಲ್ಲ ಪ್ರಶ್ನೆ ಓದ್ಕೋಬೇಕು, ಸರ್ಕಾರಿ ನೀಡಿರುವಂಥ ಮಾಡಲ್ ಕ್ವಶನ್ ರೆಫರ್ ಮಾಡಿ ಅದಷ್ಟು ಸ್ಕೋರ್ ಮಾಡ್ಕೊಂತ ವಿದ್ಯಾರ್ಥಿಗಳು ಹಾಗೆ ಪಾಸ್ ಆಗುವಂಥ ವಿದ್ಯಾರ್ಥಿಗಳು ಲಾಸ್ಟ್ ಚಾನ್ಸಲ್ಲಿ ಈ ವಿಡಿಯೋ ನೋಡ್ಕೊಂಡು ಹೋಗಿ. ಸೊ ಆದಷ್ಟು ವಿದ್ಯಾರ್ಥಿಗಳು 59 ರೂಪಾಯಿ ಇರುವಂಥ ಮೆಂಬರ್ಶಿಪ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.